ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾನು ನೀಡ್ತಾ ಇರುವಂತಹ ವಿಡಿಯೋಗಳು ತಪ್ಪದೆ ನಿಮಗೆ ಸಿಗುವಾಗ ನೋಡ್ಕೊಳ್ಳಿ. ಜೊತೆಗೆ ಹೆಚ್ಚು ಜನ ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ, ನೋಡೋಕೆ ಹೇಳಿ. ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಪಾಲಿನಾಮಿಯಲ್ಸ್ ಇದರ ಎಕ್ಸೈಸ್ 2.5 ಇದರ ಕ್ವಶನ್ ನಂಬರ್ 5 ಅನ್ನು ಸಾಲ್ವ್ ಮಾಡೋಣ. ಇದರಲ್ಲಿ 2 ಸಬ್ ಕ್ವಶನ್ಗಳಿದಾವೆ, 2 ಸಹ ಬಹಳ ಈಸಿ ಇದಾವೆ. ಬನ್ನಿ ಸ್ನೇಹಿತರೆ, ಈಗ ಇದು ಟೈಟಲ್ ಏನಿದೆ ಅನ್ನೋದು ನೋಡೋಣ. ಟೈಟಲ್ ಏನಿದೆ, ಫ್ಯಾಕ್ಟರೈಸ್. ಫಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡ್ತೀನಿ ನೋಡಿ. ಇದು ನಾವು ಫ್ಯಾಕ್ಟರೈಸ್ ಮಾಡಬೇಕು. ದೊಡ್ಡದಿದೆ. ಹಿಂದೆ ನಾವು ಎಕ್ಸ್ಪ್ಯಾಂಡ್ ಮಾಡಕ್ ಹೇಳಿದ್ರು. ಎಕ್ಸ್ಪ್ಯಾಂಡ್ ಮಾಡಕ್ ಹೇಳಿದಾಗ ಏನ್ ಮಾಡಿದ್ವಿ? ಎಕ್ಸ್ಪ್ಯಾಂಡ್ ಮಾಡಿದ್ರಿ. a plus b plus c whole square is equal to ಈ ರೀತಿ ನೀವು a square plus b square plus c square plus 2ab plus 2bc plus 2ca ಈ ರೀತಿ ಮಾಡ್ತಾ ಹೋಗಿದ್ವಿ. ಆದ್ರೆ ಈ ಕ್ವಶನ್ ಅನ್ನು ನೋಡಿ, ಅವರು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ದೊಡ್ಡದು ಇರೋದನ್ನ ನೀವು ಚಿಕ್ಕದು ಮಾಡ್ತೀರಿ. ಇದು ನೋಡಿದ್ರೆ ಗೊತ್ತಾಗುತ್ತೆ. a square plus b square plus c square plus 2ab plus 2bc plus 2ca ಟೈಪ್ ಕಾಣ್ತಾ ಇದೆ. ಕಂಪ್ಲೀಟ್ ಆಗಿ ಅದೇ ರೀತಿ ಕಾಣ್ತಾ ಇಲ್ಲ. ಆ ರೀತಿ ಕಾಣಂಗ್ ಹೆಂಗ್ ಮಾಡ್ಕೋಬೇಕು ಸರ್ ಅಂದ್ರೆ, ಹಿಂಗ್ ಮಾಡ್ಕೋಬೇಕು. ಹೆಂಗೆ ಅಂದ್ರೆ, ಇಲ್ಲಿರುವಂತ ನಂಬರ್ಗಳು ಅಂದ್ರೆ ಕೋಎಫಿಷಿಯಂಟ್ಗಳು ಏನಾದ್ರು ಪರ್ಫೆಕ್ಟ್ ಸ್ಕ್ವೇರ್ಗಳಿದ್ವು ಅಂದ್ರೆ ಅದನ್ನ ಸ್ಕ್ವೇರ್ ನಂಬರ್ ನಲ್ಲಿ ಬರ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್. ಕಮಾನ್, ಮತ್ತೆ ಕ್ಯಾಲ್ಕುಲೇಟ್. ಇದನ್ನ ಏನಂತ ಬರೀಬಹುದು? 2x ಹೋಲ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ 4 ಆಯ್ತಾ. 9 ಅನ್ನ 3 ಅಂತ ಬರೀಬಹುದು. y ಆಲ್ರೆಡಿ ಸ್ಕ್ವೇರ್ ಇದೆ, ಹಾಗಾಗಿ ಎರಡು ಸೇರಿ 3y ಸ್ಕ್ವೇರ್. 16 ಅನ್ನ 4 ಅಂತ ಬರೀಬೇಕು. z ಗೆ ಆಲ್ರೆಡಿ ಸ್ಕ್ವೇರ್ ಇದೆ, ಎರಡಕ್ಕೂ ಸ್ಕ್ವೇರ್ ಮಾಡಿದಾಗ 4z ಸ್ಕ್ವೇರ್. 4 into 4 4 ಸ್ಕ್ವೇರ್ is equal to 16. ಹಾಗಾಗಿ z ಸ್ಕ್ವೇರ್ ಗೆ z ಸ್ಕ್ವೇರ್. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಹೇಳ್ತೀನಿ. 12xy minus 24yz minus 16zx. ಇದನ್ನ ನೋಡಿದಾಗ ನಿಮಗೆ ಒಂದು ರೀತಿಯ ಕ್ಲಾರಿಟಿ ಬರ್ತಾ ಇದೆ. ಈಗ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಈ ರೀತಿ ಕಾಣ್ತಾ. ಈ ರೀತಿ ಕಂಡಾಗ ನೀವು ಒಂದು ಗೆಸ್ ಮಾಡ್ಕೊಂಡ್ಬಿಡ್ಬೋದು. ಏನ್ ಗೆಸ್ ಮಾಡ್ಬೋದು? ಇಲ್ಲಿ ಯಾವ ಐಡೆಂಟಿಟಿನ ನಾವು ಅಪ್ಲೈ ಮಾಡಬಹುದು? 5th ಐಡೆಂಟಿಟಿನ ಅಪ್ಲೈ ಮಾಡಬಹುದು. ಇಲ್ಲೇನು ಬರೆಯ ನೆಸೆಸಿಟಿ ಇಲ್ಲ, ಕ್ವಶನ್ ಅಲ್ಲಿ ಕೇಳಿಲ್ಲ, ಆದ್ರೂ ನಮ್ ಕ್ಲಾರಿಟಿಗೆ ಇರಲಿ ಅಂತ ಹೇಳ್ತಿದ್ವಿ ಅಷ್ಟೇ. a plus b plus c whole square is equal to a square plus b square plus c square plus 2ab plus 2bc plus 2ca. ಇಲ್ಲಿ a ಪ್ಲೇಸ್ ನಲ್ಲಿ ಯಾವ್ದಿದೆ? 2x. b ಪ್ಲೇಸ್ ನಲ್ಲಿ ಯಾವ್ದಿದೆ? 3y. c ಪ್ಲೇಸ್ ನಲ್ಲಿ ಯಾವ್ದಿದೆ? 4z. ಅರ್ಥ ಆಯ್ತಾ? ಇದು ಏನಿದು ಐಡೆಂಟಿಟಿ ನಾವು ಯೂಸ್ ಮಾಡ್ಕೊಂಡಿರೋ ಅಂತದ್ದು. ಓಕೆ, ಇದನ್ನು ನೀವು ಬರೆದೇ ಇದ್ರು ನಡೆಯುತ್ತೆ. ಬರೆಯೋದ್ರಿಂದ 2 ಲಾಭ. ಒಂದು ಕ್ಲಾರಿಟಿ ಇರುತ್ತೆ, ಇನ್ನೊಂದೇನು ಈ ಐಡೆಂಟಿಟಿಗಳು ನಿಮಗೆ ಪರ್ಫೆಕ್ಟ್ ಆಗುತ್ತೆ ಬರಿತಾ ಇದ್ದಂತೆ. ಓಕೆ, ಇದನ್ನ ನೋಡಿ. a ಸ್ಕ್ವೇರ್ ಟೈಪ್ ಇದೆ, b ಸ್ಕ್ವೇರ್ ಟೈಪ್ ಇದೆ, c ಸ್ಕ್ವೇರ್ ಟೈಪ್ ಇದೆ. ಈ 2ab 2bc 2ca ಈ ಟೈಪ್ ಕಾಣ್ತಾ ಇಲ್ಲಲ್ಲ ಅಂದ್ರೆ ನೋಡಿ, ಇಲ್ಲಿ x ಇದೆ, ಇಲ್ಲಿ y ಇದೆ, ಇಲ್ಲಿ z ಇದೆ. ab ನೋಡ್ರಿ, x y y z b c c a z x ಆ ರೀತಿ ಆಗಿದನ. ಅಂದ್ರೆ ಇಲ್ಲಿ a ಅಂದ್ರೆ ಕೇವಲ x ಅಂತ ಅಲ್ಲ, 2x. ಆದ್ರೆ ನಿಮಗೆ ಯಾವ ರೀತಿ ಇದು 2ab 2bc 2ca ಟೈಪ್ ಇದೆ ಅನ್ನೋದು ಅರ್ಥ ಆಗಿಲ್ಲ ಅಂತ ಹೇಳಿದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಈ 2ab 2bc 2ca ಟೈಪ್ ನಲ್ಲಿ ಇದು ಬರ್ಕೊಂಡ್ಬಿಡೋಣ. ಆಲ್ರೆಡಿ ಇದು ಅದೇ ಫಾರ್ಮಲ್ ಇದೆ. 2x ಹೋಲ್ ಸ್ಕ್ವೇರ್ ಪ್ಲಸ್ 3y ಹೋಲ್ ಸ್ಕ್ವೇರ್ ಪ್ಲಸ್ 4z ಹೋಲ್ ಸ್ಕ್ವೇರ್ ಪ್ಲಸ್ 2ab ಹೋದಲ್ಲ. a ಗೆ ಏನಂತೀವಿ ನಾವು? 2x. b ಏನು? 3y. 2 2 ಜಾ 4 4 3 ಜಾ 12 x into y xy 12xy ಆಯ್ತಾ ನೋಡ್ರಿ. 12xy ಪ್ಲಸ್ ನಲ್ಲಿ ಆಯ್ತಾ. ಓಕೆ, ಆದ್ರೆ ಇದರಲ್ಲಿ ಏನ್ ಗೊತ್ತಾಯ್ತು ನಮಗೆ? ಈ a ಮತ್ತು b ಎರಡರಲ್ಲಿ ಒಂದೂ ಸಹ ಮೈನಸ್ ಸೈನ್ ನಲ್ಲಿ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ಒಂದು ಮೈನಸ್ ಇದ್ರೆ ಇದೇನಾಗ್ತಿತ್ತು? ಪ್ಲಸ್ 12xy ಆಗ್ತಿದ್ದಿಲ್ಲ, ಮೈನಸ್ 12xy ಆಗ್ಬಿಡ್ತು. ಹಾಗಾಗಿ ಇವೆರಡು ಮೈನಸ್ ನಲ್ಲಿ ಇಲ್ಲ. ಆದ್ರೆ ಮುಂದಿರುವಂತ ಎರಡು ನಂಬರ್ ಮೈನಸ್ ನಲ್ಲಿ ಇದಾವೆ ಅಂದ್ರೆ ಯಾವ ವ್ಯಾಲ್ಯೂ ಮೈನಸ್ ನಲ್ಲಿ ಇದೆ? c ಮೈನಸ್ ನಲ್ಲಿ ಇದೆ. ಅರ್ಥ ಆಯ್ತಾ? ಇದನ್ನು ಸಹ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಈ ಸ್ಟೆಪ್ ಬಹಳ ಇಂಪಾರ್ಟೆಂಟು. ಇದರಲ್ಲಿ ಇಲ್ಲೇ ನಾವು ಮಿಸ್ಟೇಕ್ ಮಾಡುವಂತ ಚಾನ್ಸ್ ಇರುತ್ತೆ. ಈಗ ಪ್ಲಸ್ 2ab ಆಯ್ತು, ನಂತರ ಪ್ಲಸ್ 2bc. ಬಿ ವ್ಯಾಲ್ಯೂ ಏನು? 3y. ಸಿ ವ್ಯಾಲ್ಯೂ ಏನು? ಮೈನಸ್ 4z. ನೋಡ್ರಿ, 2 3 ಜಾ 6 6 4 ಜಾ 24. y into z yz.
ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ ಬಂತ ಕರೆಕ್ಟ್ ಸೇಮ್ ವ್ಯಾಲ್ಯೂ ಬಂತ ವಿತ್ ಸೈನ್ ಕರೆಕ್ಟ್ ಬರ್ತಾ ಇದೆ. ನೆಕ್ಸ್ಟ್ ಪ್ಲಸ್ 2ab 2bc 2ca ಸಿ ವ್ಯಾಲ್ಯೂ ಏನು ಮೈನಸ್ 4z ಎ ವ್ಯಾಲ್ಯೂ ಏನು 2x ಕಾಣುತ್ತಾ 2x ಅರ್ಥ ಆಯ್ತಾ ನೋಡ್ರಿ ಈಗ 2 4 8 8 2 16 ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ z ಇಂಟು x zx ಸೇಮ್ ಇದೆನಾ ಕರೆಕ್ಟಾ ನಾವು ಸಿ ಗೆ ಮೈನಸ್ ತಗೊಂಡಿದ್ದು ಓಕೆ ಈಗ ಇದು ಯಾವ ಫಾರ್ಮಿಗೆ ಬಂತು ಇದನ್ನ ನಾವು ಯಾವ ರೀತಿ ಬರೀಬಹುದು ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ a ಪ್ಲಸ್ b ಪ್ಲಸ್ ಸಿ ವ್ಯಾಲ್ಯೂ ಏನು ಮೈನಸ್ 4z ಹೋಲ್ ಸ್ಕ್ವೇರ್ ಅಥವಾ 2x ಪ್ಲಸ್ 3y ಪ್ಲಸ್ ಇಂಟು ಮೈನಸ್ ಮೈನಸ್ 4z ಇಂಟು 2x ಪ್ಲಸ್ 3y ಮೈನಸ್ 4z ಅರ್ಥ ಆಯ್ತಾ ಇದ್ರ ಮೀನಿಂಗ್ ಇದು ಸಹ ಬರುತ್ತೆ ಎರಡರಲ್ಲಿ ಯಾವ್ದು ಬರೋದು ಸರಿನೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತ ಆನ್ಸರ್ ಏನಿದೆ ಇದೇ ರೀತಿ ಬರೆಯುವಂತಿದೆ ಹಿಂದೆ ಕೊಟ್ಟಿರುವಂತ ಆನ್ಸರ್ ಆಗಿ ಇದನ್ನೇ ನೀವು ಬರೆದ್ಬಿಡಿ ಯಾಕೆ ಸಾಲ್ವ್ ಮಾಡ್ಬೇಕಂತ ಗೊತ್ತಾಯ್ತಾ ಈಗ ಸೆಕೆಂಡ್ ಸಬ್ ಕ್ವಶನ್ ಮಾಡೋಣ ಸ್ನೇಹಿತರೆ ಈ ಸೆಕೆಂಡ್ ಸಬ್ ಕ್ವಶನ್ ಸಹ ಫಿಫ್ತ್ ಐಡೆಂಟಿಟಿ ಮೇಲೆ ಇದೆ ಆದ್ರೆ ಫಸ್ಟ್ ಸಬ್ ಕ್ವಶನ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಅಪ್ಲೈಡ್ ಫಾರ್ಮ್ ನಲ್ಲಿ ಇದೆ ಅಲ್ಲಿ 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 16z ಸ್ಕ್ವೇರ್ ಈ ರೀತಿ ಫಸ್ಟ್ 3 ಟರ್ಮ್ ಬಂದಿತ್ತು ಅವಾಗ ನೀವೇನ್ ಮಾಡಿದ್ರಿ ಕೋಎಫಿಷಿಯಂಟ್ 4 ಇದೆ ಇದನ್ನ 2 ಸ್ಕ್ವೇರ್ ಅಂತ ಬರೀಬಹುದು ಹಾಗಾಗಿ 2x ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಟ್ಟಿವಿ ಹಾಗಾಗಿ ಇದು ಎ ವ್ಯಾಲ್ಯೂ ಬಂದ್ಬಿಡ್ತು ಬ್ರಾಕೆಟ್ ಒಳಗಡೆ ಬಂದಿದ್ದು ಇದನ್ನ 3y ಹೋಲ್ ಸ್ಕ್ವೇರ್ ಅಂತ ಬರೆದಿದ್ರಿ ಇದನ್ನ 4z ಹೋಲ್ ಸ್ಕ್ವೇರ್ ಅಂತ ಬರೆದಿದ್ರಿ ಈ ರೀತಿ ಬರೆದಾಗ a ಪ್ಲಸ್ ಬಿ ಪ್ಲಸ್ ಸಿ ಬರೀಬೇಕಾದ್ರೆ 2x ಪ್ಲಸ್ 3y ಪ್ಲಸ್ 4z ಹೋಲ್ ಸ್ಕ್ವೇರ್ ಈ ರೀತಿ ಬರೆಯೋದಕ್ಕೆ ಅನುಕೂಲ ಆಗಿತ್ತು ಯಾಕಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದ್ವು ಅದ್ರ ಪಕ್ಕದಲ್ಲಿ ಆದ್ರೆ ಈಗ ಏನಾಗಿದೆ ಅವುಗಳ ಜೊತೆ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅದೇ ನಮ್ಮ ಸಮಸ್ಯೆ ಈ ರೀತಿ ಸಮಸ್ಯೆ ಇದ್ದಾಗ ಏನು ತೆರೆಗಟ್ಟಣ ಬೇಕಾಗಿಲ್ಲ ನಮಗೆ ಡೈರೆಕ್ಟ್ ಆಗಿ ಈ ಫಸ್ಟ್ 3 ಟರ್ಮ್ಸ್ ಅನ್ನು ನೋಡಿದಾಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಇದೇ ಫಾರ್ಮುಲಾದಲ್ಲಿ ಇರೋದು ಈ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನೋಡಿದಾಗ ನಮಗೆ ಎ ಬಿ ಸಿ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದ್ರೆ ಏನು ತೆರೆಗಟ್ಟಣ ಬೇಡ ನೆಕ್ಸ್ಟ್ 1 2 3 ಬಲ್ಲ 2ab 2bc 2ca ಫಾರ್ಮುಲಾ ಇದೆ ಇಲ್ಲದು ಇದನ್ನ ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ ಅವಾಗ ನಾವು ಸುಲಭವಾಗಿ ಈ ಕ್ವಶನ್ ಸಹ ಸಾಲ್ವ್ ಮಾಡಬಹುದು ಬನ್ನಿ ಸ್ನೇಹಿತರೆ ಈಗ ಇದು ಏನಿದ್ದಾಗೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಇದೆಲ್ಲ ಐಡೆಂಟಿಟಿ ನಾವು ಅಪ್ಲೈ ಮಾಡ್ತಿರೋದು ಫಿಫ್ತ್ ಐಡೆಂಟಿಟಿ ಓಕೆ ಇಲ್ಲಿ ನೋಡಿ ನಮಗೆ 2 ಇದೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಗೊತ್ತಾಗಲ್ಲ ಅಂದ್ರೆ ನಾನು ಏನು ಹೇಳಿದೆ ಇವು ಮೂರನ್ನು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಂದ ಟ್ರೈ ಮಾಡಿ ಅಂತ ಹೇಳಿದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನೆಕ್ಸ್ಟ್ ಟರ್ಮ್ ಇಂದ ಟ್ರೈ ಮಾಡಿ ಅಂತ ಹೇಳಿದೆ ಈ ಟರ್ಮ್ ನಲ್ಲಿ ನೋಡಿ 2ab ಇಲ್ಲಿ 2 ಇರಬೇಕು 2 ಇದೆನಾ ಈ 2 ಇಸ್ ನಥಿಂಗ್ ಬಟ್ ಇದೆ 2ab ಇರುವಂತ 2 ನೇ ಇದು ಅರ್ಥ ಆಯ್ತಾ ಬಿ ವ್ಯಾಲ್ಯೂ ನಮಗೆ ಆಲ್ರೆಡಿ ಇಲ್ಲಿ ಗೊತ್ತಾಗುತ್ತೆ ಬಿ ಇಸ್ ಈಕ್ವಲ್ ಟು ವೈ ಯಾಕಂದ್ರೆ ಬಿ ಸ್ಕ್ವೇರ್ ಜಾಗದಲ್ಲಿ ವೈ ಸ್ಕ್ವೇರ್ ಇರೋದ್ರಿಂದ ಬಿ ಅಂದ್ರೆ ವೈ ಬಿ ವ್ಯಾಲ್ಯೂ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ವೈ ಅಂತ ಬರಿತೀವಿ ಎ ವ್ಯಾಲ್ಯೂ ಗೊತ್ತಿದ್ದಿಲ್ಲ ಈಗ ನೋಡ್ರಿ 2ab ದಲ್ಲಿ ಈ 2 ಇದು ಬಿ ವ್ಯಾಲ್ಯೂ ವೈ ಹಾಗಾದ್ರೆ ಉಳಿದಂತ ರೂಟ್ 2x ಏನಿದು ಎ ವ್ಯಾಲ್ಯೂ ಅರ್ಥ ಆಯ್ತಾ ನೋಡ್ರಿ 2ab ಬಿ ವ್ಯಾಲ್ಯೂ ಗೊತ್ತು ಇಲ್ಲಿ 2 ಇರ್ಬೇಕಿತ್ತು 2 ಇದೆ ಓಕೆ ಆದ್ರೆ ಬಿ ಓಕೆ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಇಲ್ಲಿ 2bc ಇದು 2bc ಬಿ ವ್ಯಾಲ್ಯೂ y ಹಾಗಾದ್ರೆ ಈ ರೂಟ್ 2 ಮತ್ತು z ಇದೇನಿದು ಬಿ ವ್ಯಾಲ್ಯೂ ನಲ್ಲಿ ಸೇರಿದೆ ಆದ್ರೆ ಇಲ್ಲಿ 2 ಜೊತೆ ಇನ್ನೊಂದು 2 ಮಲ್ಟಿಪ್ಲೈ ಆಗಿದೆ ಅದನ್ನ ನೆನ್ಪಿಟ್ಕೊಳ್ಳಿ ಅರ್ಥ ಆಯ್ತಾ ಈಗ ಸಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಬಿ ಗೊತ್ತಾಯ್ತು ಸಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ನೋಡ್ತಾ ಇದೀವಿ ಈಗ ಇಲ್ಲಿ ನೋಡಿ 2bc ಇಲ್ಲಿ 4 ಇದೆ ಅಂದ್ರೆ ಇನ್ನೊಂದು 2 ಏನಿಲ್ಲ ಆ 4 ನಲ್ಲೇ ಈ 2bc ಏನಿರುವಂತ 2 ಸೇರ್ಕೊಂಡಿದೆ ಅಂದ್ರೆ ಏನ್ ಮಾಡ್ಬೇಕು ಈ 4 ಅನ್ನ ನಾವು ಏನಂತ ಬರೀಬಹುದು 2 ಇಂಟು 2 ಓಕೆ ಈಗ ಈ 2bc ಈ ರೀತಿ ಇದನ್ನ ಬರ್ಕೋಬೇಕಂದ್ರೆ 4
ರೂಟ್ 2yz. ಓಕೆ, 2 ಇಂಟು 2 ರೂಟ್ 2yz. ಓಕೆ, 2 2 ಜ 4 ರೂಟ್ 2yz. ಇದನ್ನ ಜೊತೆಗೆ ಇದು 2 ಬಿ ವ್ಯಾಲ್ಯೂ ಏನು y, ಬಿ ಉಳಿದಿದ್ದೆ ಸಿ ನ ನೋಡ್ರಿ, 2 ಬಿ ಉಳಿದಿದ್ದೆ ಸಿ. ಸ್ವಲ್ಪ ಆ ಕಡೆಗೆ ಹೋಗಿದೆ, ಆದ್ರೆ ಇದೆ 2bc ಅಂದ್ರೆ ಇದೆ ಸಿ. ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ಯಾಕೆಂದ್ರೆ 2bc ಫಾರ್ಮ್ ನಲ್ಲಿ ಇದೆ, ಹಾಗಾಗಿ ಇದನ್ನ ನಾವು 4 2 ಇಂಟು 2, ಯಾಕಂದ್ರೆ ನಮಗೆ 2bc ಅಲ್ಲಿ 2 ಇರಬೇಕು, ಅದಕ್ಕೆ 2 ತಗೊಂಡ್ರಿ. ಬಿ ವ್ಯಾಲ್ಯೂ ಗೊತ್ತು y, ಹಾಗಾಗಿ ಉಳಿದಿದ್ದೆ ಏನಿದು ಸಿ ವ್ಯಾಲ್ಯೂ. ಉಳಿದ ಸಿ ವ್ಯಾಲ್ಯೂ ಏನು 2 ರೂಟ್ 2z. ಓಕೆ, ನೀವು ಬೇಕಾದ್ರೆ ಈಗ ಇದನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿ ಬಿಟ್ಬಿಡಿ. ಈಗ ನಾವೇನ್ ಮಾಡೋದು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈ ಫಾರ್ಮ್ ನಲ್ಲಿ ಕಾಣೋ ರೀತಿ ಇವುಗಳನ್ನ ಬರ್ಕೋಬೇಕು. ಆಲ್ರೆಡಿ ನಮಗೆ ಎ ಬಿ ಸಿ ಇವುಗಳ ವ್ಯಾಲ್ಯೂ ಗೊತ್ತಾಗಿದೆ. ಇಲ್ಲಿ ನೀವು ಎ ಗೆ ಮೈನಸ್ ಅನ್ನ ಹಾಕಬೇಕು, ಮೈನಸ್ ರೂಟ್ 2x ಅಂತ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಮೈನಸ್ ಇರೋದ್ರಲ್ಲಿ 2ab ಇದು ಬರೋ ಹತ್ರ ಮೈನಸ್ ಇದೆ, 2bc ಬರೋ ಹತ್ರ ಮೈನಸ್ ಇಲ್ಲ, ಜೊತೆಗೆ 2ca ಈ ಟೈಪ್ ಇರೋದ್ರಲ್ಲಿ ಮೈನಸ್ ಇದೆ. ಅರ್ಥ ಆಯ್ತಾ? ಅಂದ್ರೆ 2ab ಬರೋ ಹತ್ರನು ಮೈನಸ್ ಇದೆ, 2ca ಬರೋ ಹತ್ರನು ಮೈನಸ್ ಇದೆ. ಹಾಗಾಗಿ ಎರಡು ಕಡೆ ಕಾಮನ್ ಇರೋದು ಯಾವುದು? ಎನೇ ಕಾಮನ್ ಇದೆ. ಹಾಗಾಗಿ ಎ ಪ್ಲೇಸ್ ನಲ್ಲಿರುವಂತದ್ದೇ ಮೈನಸ್ ವ್ಯಾಲ್ಯೂ ಅನ್ನ ಪಡ್ಕೊಂಡಿರೋದು. ಅರ್ಥ? ಹಾಗಾಗಿ ಎಗೆ ನಾವು ಮೈನಸ್ ಅನ್ನ ಹಾಕ್ಬೇಕು. ಅಂದ್ರೆ ಎಗೆ ಅಂದ್ರೆ ಎ ವ್ಯಾಲ್ಯೂ ನಲ್ಲಿರುವಂತ ರೂಟ್ 2x ಗೆ ನಾವು ಮೈನಸ್ ಅನ್ನ ಹಾಕ್ಬೇಕು. ಇಷ್ಟು ನಿಮಗೆ ಅರ್ಥ ಆದ ನಂತರ ನೀವು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಈ ವ್ಯಾಲ್ಯೂಗಳನ್ನ ಅಪ್ಲೈ ಮಾಡ್ತಾ ಹೋಗೋದು. ನೋಡಿ, ಎ ಸ್ಕ್ವೇರ್ ಟೈಪ್ ಬರಬೇಕಂದ್ರೆ ಈಗ ಎ ವ್ಯಾಲ್ಯೂ ಏನು ಬಂದಿದೆ? ರೂಟ್ 2x ಹೋಲ್ ಸ್ಕ್ವೇರ್. ಓಕೆ, ಬೇಕಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈ ಮೈನಸ್ ಇಂಟು ಮೈನಸ್ ಸ್ಕ್ವೇರ್ ಮಾಡಿದಾಗ ನಾವು ಪ್ಲಸ್ ಆಗೇ ಆಗುತ್ತೆ, ಹಾಗೆ ಬಿಟ್ಟು ಬೇಕಾದ್ರೆ ಇದನ್ನ ನೋಡಿ, ರೂಟ್ 2 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂತ. ಈ ಸ್ಕ್ವೇರ್ ರೂಟ್ 2 ಬರುತ್ತೆ, ಎಕ್ಸ್ ಬರುತ್ತೆ, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, 2x ಸ್ಕ್ವೇರ್. ಅರ್ಥ ಆಯ್ತಾ? ನೋಡ್ರಿ, ಕರೆಕ್ಟ್ ಆಗುವಂತ 2x ಸ್ಕ್ವೇರ್ ಅಂತ. ಇಲ್ಲಿ ವ್ಯಾಲ್ಯೂ ಏನು ಚೇಂಜ್ ಆಗಿಲ್ಲ. ಈ ಎ ವ್ಯಾಲ್ಯೂ ನಾವು ಯಾವ್ದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅದು ಕರೆಕ್ಟ್ ಇದೆ ಅಂತ ಅರ್ಥ. ಪ್ಲಸ್ ಬಿ ವ್ಯಾಲ್ಯೂ y, ಹಾಗಾಗಿ ಬಿ ಸ್ಕ್ವೇರ್ y ಸ್ಕ್ವೇರ್. ಸಿ ವ್ಯಾಲ್ಯೂ 2 ರೂಟ್ 2z ಹೋಲ್ ಸ್ಕ್ವೇರ್. ಈಗ ಬೇಕಾದ್ರೆ ಇದನ್ನ ಇನ್ನೊಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈ ಸ್ಕ್ವೇರ್ 2ಗೂ ಇದೆ, ರೂಟ್ 2ಗೂ ಇದೆ, z ಇದೆ. ಓಕೆ, 2 ಸ್ಕ್ವೇರ್ ಅಂದ್ರೆ 4, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಇಂಟು 2 z ಸ್ಕ್ವೇರ್. 4 2 ಜ 8 z ಸ್ಕ್ವೇರ್. ಅರ್ಥ ಆಯ್ತಾ? ಈ ರೀತಿ ನೀವು ಚೆಕ್ ಮಾಡಿ ನೋಡಿದಾಗ ಸಹ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆದರೆ 2ab. 2 ಬರದೆ ಎ ವ್ಯಾಲ್ಯೂ ಮೈನಸ್ ರೂಟ್ 2x, ಬಿ ವ್ಯಾಲ್ಯೂ y ಪ್ಲಸ್ 2bc, 2b ವ್ಯಾಲ್ಯೂ y, ಸಿ ವ್ಯಾಲ್ಯೂ 2 ರೂಟ್ 2z. 2ab 2bc ಆದ್ರೆ ಈಗ ನೆಕ್ಸ್ಟ್ ಉಳಿದಿರೋದು 2ca, ಸಿ ವ್ಯಾಲ್ಯೂ 2 ರೂಟ್ 2z, a ವ್ಯಾಲ್ಯೂ ಮೈನಸ್ ರೂಟ್ 2x, ರೂಟ್ 2x. ಅರ್ಥ ಆಯ್ತಾ? ಇಷ್ಟು ಬರ್ದಿದ್ರೆ ಅಂದ್ರೆ ನೀವು ಏನು ತೆರೆಬೇಕಾಗಿಲ್ಲ. ನಾ ಯಾವ ರೀತಿ ಬರೀಬಹುದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈ ರೀತಿ ಬರ್ತದೆ. ಅಂದ್ರೆ ಅದರ ಐಡೆಂಟಿಟಿ ಏನು? a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಹೌದಾ? ಹಾಗಾಗಿ ನಾವು a ಅಂದ್ರೆ ರೂಟ್ 2x ಪ್ಲಸ್ ಬಿ ಅಂದ್ರೆ y ಪ್ಲಸ್ ಸಿ ಅಂದ್ರೆ 2 ರೂಟ್ 2z ಹೋಲ್ ಸ್ಕ್ವೇರ್ ಅಂತ ಇನ್ನು ಬರೀಬಹುದು. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬಹುದು? ಮೈನಸ್ ರೂಟ್ 2x ಪ್ಲಸ್ y ಪ್ಲಸ್
2√2z ಇಂಟು ಇದನ್ನ ಇನ್ನೊಂದ್ಸಲ ಬರೆಯೋದು ಮೈನಸ್ √2x ಪ್ಲಸ್ y ಪ್ಲಸ್ 2√2z ಈ ರೀತಿ ಸಹ ಏನು ಬರೀಬಹುದು. ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯಿತು ಸ್ನೇಹಿತರೆ. ಮುಂದಿನ ಎಪಿಸೋಡ್ನಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ 60% ಆಫ್ ದ ಪೀಪಲ್ ಹೂ ಆರ್ ವಾಚಿಂಗ್ ಅವರ್ ಚಾನಲ್ ದೇ ಆರ್ ನಾಟ್ ಆಲ್ ಸಬ್ಸ್ಕ್ರೈಬ್ಡ್. ಹಾಗಾಗಿ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ಲಿಂಕ್ಗಳನ್ನು ಕಳಿಸಿ. ಇಲ್ಲಿ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.